ನಾನು ಮುಂದೆ ಹೇಳುವ ವಿಷಯ ಮಾತಿನಲ್ಲಿ ಆದರ ಇಡು, ಆದರ ಇಟ್ಟು ಕೇಳು. ಯಾಕೆ? ಮುಂದೆ ಹೇಳುವ ಮಾತು ಸಾಧನಾನುಷ್ಠಾನದ ಬಗ್ಗೆ ಹೇಳುವ ಮಾತು. ಅದನ್ನು ಕೇಳಿ ನೀನು ಆದರದಿಂದ ಸಾಧನಾನುಷ್ಠಾನ ಮಾಡಿದರೆ ಸಂಸಾರದಿಂದ ಮೋಕ್ಷಕ್ಕೆ ಹೋಗ್ಬೋದು. ನಾನು ಹೇಳುವ ವಿಷಯದಲ್ಲಿ ನೀನು ಆದರ ತೋರಿಸ್ಬೇಕು. ಯಾಕೆ ಅಂತಂದ್ರೆ ಯೋಗದ ಬಗ್ಗೆ ಹೇಳ್ತೇನೆ ಅಂತಂದೆ. ಯೋಗ ಅಂದ್ರೇನು? ಸಾಕ್ಷಾತ್ಕಾರಕ್ಕೆ ಸಾಧನವಾದದ್ದು ಅದು ಯೋಗ. ಸಾಕ್ಷಾತ್ಕಾರ ಬಂದು ಪರಮಾತ್ಮನ ಪ್ರಾಪ್ತಿಗೆ ಯಾವುದು ಸಾಧನವೋ ಅದು ಯೋಗ. ಅಂಥ ಯೋಗ ಸಾಧನಾನುಷ್ಠಾನದ ಬಗ್ಗೆ ಹೇಳ್ತೇನೆ ಅಂತಂದಿದ್ದೆ. ಅದ್ಯಾವುದದು? ಸಾಕ್ಷಾತ್ಕಾರ ಆಗಿ ಮೋಕ್ಷ ಆಗಲಿಕ್ಕೆ ಬೇಕಾದಂಥ ಉಪಾಯ ಅಂದ್ರೆ ಯಾವುದು? ನಿಷ್ಕಾಮ ಕರ್ಮ. ಅದ್ರ ಬಗ್ಗೆ ಹೇಳ್ತೇನೆ ಮುಂದೆ ಅಂತ ಅರ್ಥ. ನಿಷ್ಕಾಮ ವಿಷ್ಣುವಾರಾಧನ ರೂಪ ಕರ್ಮ ವಿಷಯೇ ಯೋಗೇತ್ವಿಮಾಂ ಶೃಣು ಅಂತಂದ್ರೆ ಮೋಕ್ಷ ಸಾಧನವಾದ ಸಾಕ್ಷಾತ್ಕಾರ ಸಾಧನವಾದಂಥ ನಿಷ್ಕಾಮವಾಗಿ ವಿಷ್ಣುವಿನ ಆರಾಧನ ರೂಪವಾದ ಕರ್ಮ, ಅದ್ರ ಬಗ್ಗೆ ಹೇಳ್ತೇನೆ. ಯಾಕೆ ಅಂತಂದ್ರೆ ಆ ನಿಷ್ಕಾಮವಾಗಿ ವಿಷ್ಣು ಆರಾಧನ ರೂಪ ಕರ್ಮ ಮಾಡಿದರೆ ಅಭಿಕ್ರಮಸ್ಯ ಉಪಕ್ರಮಸ್ಯ, ಅಭಿಕ್ರಮ ಅಂದ್ರೆ ಉಪಕ್ರಮ, ಪ್ರಾರಂಭ ಮಾಡಿದರೂ ಕೂಡ ಸಾಕು, ಆ ಮಾಡಿದಷ್ಟು ಅಂಶಕ್ಕೆ ನಾಶ ಇಲ್ಲ, ಅದು ವ್ಯರ್ಥ ಆಗೋದಿಲ್ಲ. ಉಪಕ್ರಮ ಮಾತ್ರಸ್ಯಾಪಿ ನಿಷ್ಫಲತಾ ನಾಸ್ತಿ. ಕೇವಲ ಶುರು ಮಾಡಿದರೂ ಸಾಕು, ಅದಕ್ಕೆ ನಿಷ್ಫಲತೆ ಇಲ್ಲ, ಅದು ವಿಫಲ ಆಗೋದಿಲ್ಲ, ಸಫಲನೇ ಆಗ್ತದೆ. ಯಾಕೆ ಅಂದ್ರೆ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ವಿಷ್ಣು ಧರ್ಮದಲ್ಲಿ ಅಂದ್ರೆ ನಿಷ್ಕಾಮ ಕರ್ಮದಲ್ಲಿ, ನಿಷ್ಕಾಮ ಕರ್ಮ ಪ್ರಾರಂಭ ಮಾಡಿದರೂ ಸಾಕು, ಮಾಡ್ತೇನೆ ಅಂತ ಇಚ್ಛೆ ಪಟ್ಟರೂ ಸಾಕು, ಫಲ ಇದೆ ಅಂತ ಹೇಳಿದ್ದಾರೆ. ಶುರು ಮಾಡಿದ ವಿಷ್ಣು ಧರ್ಮ ಮಧ್ಯದಲ್ಲಿ ನಿಲ್ಲಿಸಿದರೂ ಕೂಡ, ಅಥವಾ ವಿಷ್ಣು ಧರ್ಮವತಃ ಅನ್ಯ ಧರ್ಮ ಅಕರಣೇವ, ವಿಷ್ಣು ಧರ್ಮ ಮಾಡುವಾಗ ಅನ್ಯ ಧರ್ಮ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ವಿಷ್ಣು ಧರ್ಮದಲ್ಲಿ ತೊಡಗಿದಾಗ ಬೇರೆ ಧರ್ಮ ಕೆಲವು ನಿಂತು ಹೋಗ್ಬೋದು. ಆವಾಗಲೂ ಕೂಡ ಪ್ರತ್ಯವಾಯೋ ನವಿದ್ಯತೆ, ಪಾಪ ಬರೋದಿಲ್ಲ. ಆದ್ದರಿಂದ ನೀನು ಆದರ ಮಾಡು ಮುಂದೆ ಹೇಳೋ ವಿಷಯದಲ್ಲಿ. ಅಂಥ ಸಾಧನಾನುಷ್ಠಾನ ಹೇಳ್ತಿದ್ದೀನಿ. ಆ ಸಾಧನಾನುಷ್ಠಾನ ಮಾಡಿದರೆ ಕೇವಲ ಪ್ರಾರಂಭ ಮಾಡಿದರೂ ಫಲ ಇದೆ, ಮಧ್ಯದಲ್ಲಿ ನಿಂತರೂ ಫಲ ಇದೆ, ಇದರಲ್ಲಿ ತೊಡಗಿದಾಗ ಬೇರೆದ್ದು ತಪ್ಪಿ ಹೋದರೂ ಫಲ ಇದೆ, ಅದರಿಂದ ಪಾಪನೂ ಇಲ್ಲ. ಅಸ್ಯ ಧರ್ಮಸ್ಯ, ಮುಂದೆ ಹೇಳೋ ಧರ್ಮ ಏನಿದೆ, ವಿಷ್ಣು ಪೂಜಾತ್ಮಕವಾದ ನಿಷ್ಕಾಮ ಕರ್ಮ, ಅದು ಸ್ವಲ್ಪ ಒಂದಂಶ ಮಾಡಿದರೂ ಸಾಕು, ಸಂಸಾರ ಭಯದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತದೆ. ಆದ್ರಿಂದ ಅದರಲ್ಲಿ ನಿಷ್ಠಾ ಮಾಡು. ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಇದುವರೆಗೆ ಹೇಳಿದ್ದು ಜ್ಞಾನಂ ಹಿ ಜೈವ ಮುಕ್ತಂ. ಜೈವಂ ಅಂದರೆ ಜೀವನ ವಿಷಯದಲ್ಲಿ ಏನು ತಿಳ್ಕೊಳ್ಬೇಕೋ ಆ ಜ್ಞಾನಕ್ಕೆ ಬೇಕಾದ ಮಾತು ಹೇಳಿದ್ದೇನೆ. ಜೀವನ ಜ್ಞಾನವನ್ನು ಉಂಟು ಮಾಡಿದ್ದೇನೆ ಇದರವರೆಗೆ. ಇನ್ನು ಮುಂದೆ ಬ್ರಹ್ಮಜ್ಞಾನೋಪಾಯವನ್ನು ಹೇಳ್ತೇನೆ ಅಂತ ಭಾಷ್ಯದಲ್ಲಿ ಹೇಳಿದ್ದಾರೆ. ಮುಂದೆ ಹೇಳೋದು ನಿವೃತ್ತ ಕರ್ಮಾನುಷ್ಠಾನದ ರೂಪವಾದ ಯೋಗವನ್ನ, ಅಂದ್ರೆ ನಿಷ್ಕಾಮ ಕರ್ಮ ಅನುಷ್ಠಾನ ರೂಪವಾದ ಯೋಗದ ಬಗ್ಗೆ ಮುಂದೆ ಹೇಳ್ತಾರೆ. ಇದುವರೆಗೆ ಶ್ರೀಕೃಷ್ಣ ಹೇಳಿದ್ದು ಜೀವತತ್ವದ ಜ್ಞಾನ, ಆ ಜ್ಞಾನಕ್ಕೆ ಬೇಕಾದ ಮಾತುಗಳು, ಜೀವನ ಸ್ವರೂಪದ ಜ್ಞಾನ ಬರಲಿಕ್ಕೆ ಬೇಕಾದ ಮಾತುಗಳನ್ನು ಹೇಳಿದ್ದಾನೆ. ಮುಂದೆ ಹೇಳೋದು ಯೋಗೇತ್ವಮಾಂ ಶೃಣು ಅಂತ ಪ್ರತಿಜ್ಞೆ ಮಾಡಿ ಹೇಳ್ತಾ ಇರೋದು ಬ್ರಹ್ಮಜ್ಞಾನೋಪಾಯ. ಬ್ರಹ್ಮಜ್ಞಾನ ಬರಲಿಕ್ಕೆ ಉಪಾಯ ಏನು? ನಿವೃತ್ತ ಕರ್ಮಾನುಷ್ಠಾನ. ಅದನ್ನು ಮುಂದೆ ಹೇಳ್ತಾನೆ. ಏನು ಸಂಗತ? ಬ್ರಹ್ಮಜ್ಞಾನಕ್ಕೆ ಉಪಾಯಭೂತವಾದ ನಿವೃತ್ತ ಕರ್ಮಾನುಷ್ಠಾನದ ಬಗ್ಗೆ ಹೇಳಿದರೆ ಅದೇ ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮ, ಅದ್ರ ಬಗ್ಗೆ ಹೇಳ್ತಾನೆ. ಆ ನಿಷ್ಕಾಮ ಕರ್ಮ ಅನ್ನೋದು ಜೀವಜ್ಞಾನೋಪಾಯ ಅಲ್ಲ. ಜೀವನ ಜ್ಞಾನೋಪಾಯ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬ್ರಹ್ಮಜ್ಞಾನೋಪಾಯ ಹೇಳಿದರೆ ಏನು ಸಂಬಂಧ? ಜೀವನ ಜ್ಞಾನದ ಬಗ್ಗೆ ಮಾತಾಡಿದ, ಆ ಜ್ಞಾನ ಸಾಕ್ಷಾತ್ಕಾರ ಬರಲಿಕ್ಕೆ ಬೇಕಾದ ಸಾಧನಾನುಷ್ಠಾನಗಳನ್ನು ಹೇಳ್ತೇನೆ ಅಂತ ಹೇಳಿ ಬ್ರಹ್ಮಜ್ಞಾನ ಸಾಧನಾನುಷ್ಠಾನ ಹೇಳಿದರೆ ಬ್ರಹ್ಮಜ್ಞಾನೋಪಾಯನೂ ಕೂಡ ಇಲ್ಲಿ ಆಕಾಂಕ್ಷಿತವೇ, ಅದು ಬೇಕಾದದ್ದೇ. ಯಾಕೆಂದರೆ ಜೀವತತ್ವದ ಬಗ್ಗೆ ಹೇಳುವಾಗ ಕೃಷ್ಣ ಏನು ಹೇಳಿದ್ದಾನೆ?
ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ದಾನೆ. ಜೀವನ ತತ್ವ ಹೇಳುವಾಗ, ಜೀವನ ಸ್ವರೂಪ ಜ್ಞಾನದ ಬಗ್ಗೆ ಮಾತಾಡುವಾಗ ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ದಾನೆ. ಆದ್ರಿಂದ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಸಾಕ್ಷಾತ್ಕಾರ ಆಗಬೇಕಾದ್ರೆ ಪರಮಾತ್ಮನ ಜ್ಞಾನ ಬೇಕೋ ಬೇಡವೋ? ಪರಮಾತ್ಮನ ಜ್ಞಾನವೇ ಇಲ್ಲದೇನೆ ಆ ಪರಮಾತ್ಮನ ಪ್ರತಿಬಿಂಬ ಜೀವ ಅಂತ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅನ್ನಲ್ಲಿ ಹಾಗೆ ಹೇಳಿದ್ದಾರೆ. ಜೀವನು ಪರಮಾತ್ಮನ ಪ್ರತಿಬಿಂಬ ಅಂತ ತಿಳ್ಕೊಳ್ಳುವವರೇ ದುರ್ಲಭರು. ಅಂದ್ರೆ ಜೀವನ ಜ್ಞಾನ ಯಾವ ರೀತಿ ಬೇಕು ಅಂತಾಯ್ತು? ಪರಮಾತ್ಮನ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ಜೀವನ ಜ್ಞಾನ ಬೇಕು. ಬರೀ ಅಹಂ ನಾನು ಪುರುಷ, ನಾನೊಬ್ಬ ಮನುಷ್ಯ ಹಿಂಗೆ ಸಾಲದು. ಪರಮಾತ್ಮನ ಪ್ರತಿಬಿಂಬ ಅನ್ನೋ ಜ್ಞಾನ ಬೇಕು. ಆವಾಗ ಪರಮಾತ್ಮನ ಜ್ಞಾನ ಬೇಕು. ಪರಮಾತ್ಮನು ಪ್ರಕೃತನಾದ, ಭಗವಂತ ಪ್ರೀತನಾದ್ರೆ ಜೀವನಿಗೆ ಆ ಜ್ಞಾನ ತಂದು ಕೊಡ್ತಾನೆ. ನಾನು ಪರಮಾತ್ಮನ ಪ್ರತಿಬಿಂಬ ಅಂತ. ನಾನು ಪರಮಾತ್ಮನ ಪ್ರತಿಬಿಂಬ ಅಂತ ಜ್ಞಾನ ಬರಬೇಕಾದ್ರೆ ಪರಮಾತ್ಮನ ಪ್ರೀತಿಯೇ ಆಗ್ಬೇಕು. ಅವನು ಪ್ರಸನ್ನನಾದ್ರೆ ಆ ಜ್ಞಾನ ಬರ್ತದೆ. ಹೀಗೆ ಭಗವಂತನೂ ಕೂಡ ಪ್ರಕೃತನಾದ ಬಿಂಬತ್ವೇನ. ಅವನ ಸ್ವರೂಪವನ್ನು ಹೇಳುವಾಗ ಅವನು ಮೋಕ್ಷಾದಿ ಸರ್ವಪಮರ್ಥ ಹೇತು, ಮೋಕ್ಷ ಮೊದಲಾದ ಸರ್ವ ಪುರುಷಾರ್ಥಗಳನ್ನು ಕೊಡ್ತಾನೆ. ಸ್ವತಂತ್ರ ಅವನು ಅಂತ ಹೇಳಿದ್ರಿಂದ ಭಗವಂತನ ಜ್ಞಾನೋಪಾಯನೂ ಬೇಕು, ಅದು ಆಕಾಂಕ್ಷಿತ. ಹಾಗಾಗಿ ಮುಂದೆ ಎರಡೂ ಕೂಡ ಬೇಕು ಅಂತ ಆಯ್ತು. ನಿಷ್ಕಾಮ ಕರ್ಮ ಅನ್ನೋ ಸಾಧನವು ಪರಾಪರ ತತ್ವಜ್ಞಾನ ಉಪಾಯ. ಪರತತ್ವವಾದ ಪರಮಾತ್ಮ ಅವನು ಸ್ವತಂತ್ರ, ಮೋಕ್ಷಾದಿ ಪುರುಷಾರ್ಥ ಹೇತು ಅನ್ನೋ ಸಾಕ್ಷಾತ್ಕಾರಕ್ಕೂ ಉಪಾಯ ಆ ನಿಷ್ಕಾಮ ಕರ್ಮ. ಜೀವನು ಪರಮಾತ್ಮನ ಪ್ರತಿಬಿಂಬ ಅನ್ನೋ ಸಾಕ್ಷಾತ್ಕಾರಕ್ಕೂ ಉಪಾಯ ಆಗ್ತದೆ. ಆದ್ದರಿಂದ ಹಿಂದೆ ಜೀವತತ್ವ ಹೇಳಿದ್ರು, ಮುಂದೆ ಪರಮಾತ್ಮ ತತ್ವ ಹೇಳಿದ್ದು ಸಂಗತವೇ ಆಯಿತು. ಯಾಕೆ? ಪರಮಾತ್ಮನ ಪ್ರತಿಬಿಂಬ ಜೀವ ಅನ್ನೋ ಜ್ಞಾನ ಬರಬೇಕು. ಅದು ಬರಬೇಕಾದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು. ಅದಕ್ಕೆ ಅವನ ಸಾಧನ ಬ್ರಹ್ಮಜ್ಞಾನೋಪಾಯವನ್ನು ಹೇಳೋದು ಸಂಗತಿ. ಇನ್ನು ಮುಂದೆ ಬ್ರಹ್ಮಜ್ಞಾನೋಪಾಯ, ಬ್ರಹ್ಮಜ್ಞಾನ ಬರಲಿಕ್ಕೆ ಸಾಧನಾನುಷ್ಠಾನ ವಿಷಯದಲ್ಲಿ ಮುಂದೆ ಹೇಳ್ತೇನೆ ಕೇಳು ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇದು ಯಾಕೆ ಅಂದರೆ ಈ ಯೋಗವನ್ನು ಅನೇಕ ಅಧ್ಯಾಯದಲ್ಲಿ ಹೇಳಿದ್ರಿಂದ ಎಲ್ಲಿ ತನಕ ಹೇಳಿದ್ದಾರೆ, ಎಷ್ಟು ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ಮನಸ್ಸಿಗೆ ಗೊಂದಲ ಆಗಬಾರದು, ಮನಸ್ಸಿಗೆ ಸಮಾಧಾನ ಆಗಬೇಕು. ಅದಕ್ಕೋಸ್ಕರ ಇಲ್ಲಿವರೆಗೆ ಹೇಳಿದ್ದು ಜೀವತತ್ವ ಸ್ವರೂಪದ ಜ್ಞಾನ. ಜ್ಞಾನೋಪಾಯದ ಬಗ್ಗೆ ಬೇಕಾದಷ್ಟು ಜನ ಹೇಳಿದ್ದಾರೆ. ಬ್ರಹ್ಮಜ್ಞಾನ ಉಪಾಯ ಸಾಧನ ಯಾವುದು ಅನ್ನೋದಕ್ಕೆ ಸಾಕಷ್ಟು ಗ್ರಂಥಗಳು ಬಂದಿದೆ, ಮಾತುಗಳು ಬಂದಿದೆ. ಆದರೆ ಅವೆಲ್ಲ ಪರಸ್ಪರ ವಿರುದ್ಧ, ಮತಭೇದನ ಬೇಕಾದಷ್ಟು ಮಾತು ಬಂದಿದೆ. ನಿನ್ನ ಮಾತಿನಲ್ಲಿ ನಾನು ಹೆಂಗೆ ವಿಶ್ವಾಸ ಇಡ್ಲಿ? ನೀನೀಗ ಮುಂದೆ ನಿಷ್ಕಾಮ ಕರ್ಮ ಬ್ರಹ್ಮಜ್ಞಾನೋಪಾಯ ಅಂತ ಹೇಳ್ತಿ, ಇನ್ಯಾರ್ಯಾರೋ ಏನೇನೋ ಹೇಳಿದ್ದಾರೆ, ಬೇಕಾದಷ್ಟು ಮಾತುಗಳಿದೆ. ನಿನ್ನ ಮಾತಿನ ಮೇಲೆ ನಾನು ಹೇಗೆ ವಿಶ್ವಾಸ ಮಾಡಬೇಕು? ನಿಷ್ಠಾ ಅಂದರೆ ವಿಶ್ವಾಸ. ನೀನು ಹೇಳಿದ ಜ್ಞಾನೋಪಾಯ ಆ ವಿಷಯದಲ್ಲೇ, ಆ ಮಾತಿನಲ್ಲೇ ನಾನು ನಿಷ್ಠಾ ಶಬ್ದತಂ ವಿಶ್ವಾಸಂ ಕರೋಮಿ ಕಥಂ ಕರೋಮಿ, ನಿನ್ನ ಮಾತಿನಲ್ಲೇ ಹೇಗೆ ವಿಶ್ವಾಸ ಮಾಡಲಿ ನಾನು ಅಂತ ಪ್ರಶ್ನೆ ಬಂದರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ ಅಂತಂದರೆ ಪ್ರಮಾಣದಿಂದ ನಿರ್ಣೀತವಾದ ವಿಷಯ, ಅದರ ನಿಶ್ಚಯವನ್ನು ಹುಟ್ಟತಕ್ಕಂಥ ಮಾತು ಒಂದೇ. ಅದು ನಾನು ಹೇಳಿದ್ದೆ, ಬೇರೆಯವರು ಹೇಳಿದ್ದಾರೆ, ಅದು ಪ್ರಮಾಣ ನಿರ್ಣೀತ ಅಲ್ಲ. ಪ್ರಮಾಣ ನಿರ್ಣೀತವಾದ ವಸ್ತುವಿನ ನಿಶ್ಚಯವನ್ನು ಹುಟ್ಟಿಸುವಂಥದ್ದಲ್ಲ, ಅದು ಅಪ್ರಾಮಾಣಿಕ ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥ ಮಾತು. ನಾನು ಹೇಳೋದು ಪ್ರಾಮಾಣಿಕ ವಿಷಯವನ್ನು ತಿಳಿಸುವಂಥ ಮಾತು. ನಾನು ಹೇಳಿದ್ದು ಪ್ರಾಮಾಣಿಕ ವಿಷಯದ ನಿಶ್ಚಯವನ್ನು ಹುಟ್ಟಿಸುವಂಥ ಮಾತು. ಬೇರೆಯವರೆಲ್ಲ ಹೇಳ್ತಾ ಇರೋದೆಲ್ಲ ಅಪ್ರಾಮಾಣಿಕ ಮತಗಳು. ಅದರ ವಿವಾದ ಬಂತು ಅಂತ ಹೇಳಿ ಪ್ರಾಮಾಣಿಕ ವಿಷಯದಲ್ಲಿ ಅವಿಶ್ವಾಸ ಮಾಡ್ತಾರೇನು? ಆದ್ದರಿಂದ ಮಯಾ ವಕ್ಷಮಾಣೋಪಾಯಸ್ತು ಪ್ರಾಮಾಣಿಕ. ಮುಂದೆ ನಾನೇನು ಜ್ಞಾನೋಪಾಯ ಹೇಳ್ತೇನೆ ಅದು ಪ್ರಾಮಾಣಿಕ. ಅದು ಮುಂದೆ ತೋರಿಸ್ತಾರೆ, ಅದು ಹೇಗೆ ಪ್ರಾಮಾಣಿಕ ಅನ್ನೋದು ಆಯಾ ಸಂದರ್ಭದಲ್ಲಿ ಸ್ಪಷ್ಟವಾಗ್ತದೆ. ಅದರಿಂದ ನೀನು ಗೊಂದಲಕ್ಕೆ ಒಳಗಾಗಬೇಡ, ನನ್ನ ಮಾತೇ ಪ್ರಾಮಾಣಿಕ. ವ್ಯವಸಾಯಾತ್ಮಕ ಬುದ್ಧಿ ಏಕ. ಪ್ರಾಮಾಣಿಕವಾದ ವಿಷಯಕ್ಕೆ ಸಂಬಂಧಪಟ್ಟದ್ದು ಒಂದೇ ಇರ್ತದೆ, ಹತ್ತಿರೋದೇ ಇಲ್ಲ. ಪೂರ್ವ ಸಮುದ್ರಕ್ಕೆ ದಾರಿ ಇದು ಅಂತ ಒಬ್ಬನು ಹೇಳಿದ್ರೆ ಅದು ಒಂದೇ ಪ್ರಾಮಾಣಿಕ ವಿಷಯ.
ಪಶ್ಚಿಮದ ದಾರಿಗಳನ್ನು ತೋರಿಸಿದ್ರೆ ಅವೆಲ್ಲ ಪೂರ್ವ ಸಮುದ್ರಕ್ಕೆ ದಾರಿ ಆಗ್ತದ. ಮತ್ತೆ ಪ್ರಶ್ನೆ, ಕೃಷ್ಣ ನಿನ್ನ ಮಾತಿನ ಮೇಲೆ ಹೇಗೆ ವಿಶ್ವಾಸ ಇಡ್ಲಿ? ಯಾಕೆ? ನೀನು ವೈದಿಕ ಅಂದ್ರೆ ವೇದದ್ದನ್ನೇ ಹೇಳುವವನು. ಬೇರೆಯವರು ಅನೇಕರಿದ್ದಾರೆ ಮತದವರು, ಅವರು ವೇದದ ಮತವನ್ನೇ ಹೇಳ್ತಾರೆ. ಹೀಗೆ ವೈದಿಕರಲ್ಲೇನೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಕರ್ಮಗಳ ಫಲ ಸ್ವರ್ಗ ಅಂತ ಕೆಲವರು ಹೇಳ್ತಾರೆ ವೈದಿಕರಲ್ಲೇ. ನೀನು ಕಾಮ್ಯ ಕರ್ಮಗಳು ಸ್ವರ್ಗ ಫಲಕ, ನಿಷ್ಕಾಮ ಕರ್ಮ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಸಾಕ್ಷಾತ್ಕಾರಕ್ಕೆ ಕಾರಣ ಅಂತ ನೀನು ಹೇಳ್ತಿದ್ದಿ. ನೀ ಹೇಳಿದ್ದು ವೈದಿಕ ಮತ ಅಂತಿದ್ದೆ, ಅವರು ವೈದಿಕ ಮತ ಅಂತಲೇ ಹೇಳ್ತಾರೆ. ಕರ್ಮಗಳೆಲ್ಲ ಬರೀ ಸ್ವರ್ಗ ಫಲ ಅಂತ ಅವ್ರು ಹೇಳ್ತಾರೆ. ಸ್ವರ್ಗ ಫಲಕ, ಕರ್ಮದಿಂದ ಸ್ವರ್ಗ ಮಾತ್ರ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ನೀನು ಸಕಾಮ ಕರ್ಮದಿಂದ ಸ್ವರ್ಗ, ನಿಷ್ಕಾಮ ಕರ್ಮದಿಂದ ಸಾಕ್ಷಾತ್ಕಾರ ಮೋಕ್ಷ ಅಂತ ನೀನು ಹೇಳ್ತಿದ್ದಿ ವೈದಿಕರಲ್ಲೇ. ಈ ವಿಪ್ರತಿಪತ್ತಿ ಇರುವಾಗ ನಾನು ಹೇಗೆ ವಿಶ್ವಾಸ ಮಾಡಲಿ ಅಂತಂದ್ರೆ, ಅದಕ್ಕೆ ಮತ್ತೆ ಕೃಷ್ಣ ಹೇಳ್ತಾನೆ, ಅದೆಲ್ಲ ವೈದಿಕ ಆಭಾಸ. ಅವ್ರು ಹೇಳೋ ಮತ ವೈದಿಕ ಮತ ಅಲ್ಲ, ವೈದಿಕ ಆಭಾಸ. ವೈದಿಕದಂತೆ ತೋರ್ತದೆ, ಆದ್ರೆ ವಾಸ್ತವಿಕವಾಗಿ ವೈದಿಕ ಮತ ಅಲ್ಲ ಅದು ಅಂತ ಹೇಳಿ ಆ ಮತದವರನ್ನ ನಿಂದೆ ಮಾಡ್ತಾನೆ. ಆ ಮತದ ನಿಂದೆಯನ್ನ ಕೃಷ್ಣನೇ ಮಾಡ್ತಾ ಇದ್ದಾನೆ. ಯಾರು ಕರ್ಮಗಳು ಬರೇ ಸ್ವರ್ಗ ಫಲಕ, ಕರ್ಮದಿಂದ ಸ್ವರ್ಗವೇ ಸಿಗೋದು, ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ, ಆ ಮತವನ್ನು ನಿಂದೆ ಮಾಡ್ತಾ ಇದ್ದಾನೆ. ವೇದದ ಮೇಲ್ನೋಟದ ಅರ್ಥವನ್ನೇ ಹೇಳುವವರು ಅವರು. ಕರ್ಮದಿಂದ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರಲ್ಲ, ಇದು ಮೇಲ್ನೋಟದ ಅರ್ಥ. ಅದರಲ್ಲೇ ಅವರಿಗೆ ಆಸಕ್ತಿ. ಯಾಕೆ? ಸ್ವರ್ಗದಲ್ಲೇ ಆಸಕ್ತಿ ಅವರಿಗೆ ಅಷ್ಟೇ ಕಾಣಿಸ್ತದೆ. ಅಥವಾ ವೇದೋಕ್ತವಾದ ವಿಷ್ಣು ಮಹಿಮೆಯನ್ನ ಅದರ ವಿಷಯದಲ್ಲಿ ವಿವಾದ ಮಾಡಿ ವೇದವನ್ನು ಓದ್ತಕ್ಕಂಥವ್ರು, ನಿರರ್ಥಕವಾಗಿ ವೇದ ಓದುವವರು. ಆದ್ರಿಂದ ಅವಿಪಸ್ಥಿತ ಅನ್ಯತ್ ಮೋಕ್ಷ ಅನ್ನೋ ಫಲ ಬ್ರಹ್ಮಸ್ವರೂಪ ಇಲ್ವೇ ಇಲ್ಲ, ಬೇರೆ ಸಕಾಮ ಕರ್ಮ ಸ್ವರ್ಗ ಇಷ್ಟನ್ನೇ ಹೇಳುವವರು. ಯಾಕೆ? ಕಾಮಾತ್ಮಾನಃ, ಕಾಮ್ಯ ಫಲ ಮನಸ್ಕಾಹ, ಅವರ ಮನಸ್ಸು ಬರೀ ಕಾಮ್ಯ ಫಲದಲ್ಲೇ ಇದೆ, ಅಷ್ಟೇ ಕಾಣಿಸ್ತದೆ ಅವರಿಗೆ. ಭೋಗಚಿತ್ತಾಹ ಅಂತ ಅರ್ಥ, ಭೋಗದಲ್ಲೇ ಮನಸ್ಸುಳ್ಳವರು, ಅದು ಹೇಳ್ಬೋದು. ಸ್ವರ್ಗಪರಾಹ, ಸ್ವರ್ಗದಲ್ಲೇ ಅವರಿಗೆ ತಾತ್ಪರ್ಯ, ಅದೇ ಮುಖ್ಯ ಗುರಿ. ಸ್ವರ್ಗಮೇವ ಪರಮ ಪುರುಷಾರ್ಥ ಮನ್ಯಮಾನ ಐತಿ. ಯಾವತ್ತು ಸ್ವರ್ಗವೇ ಪರಮ ಪುರುಷಾರ್ಥ, ಮೋಕ್ಷ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಅವರು. ಅವರು ವೇದವನ್ನ, ಯಾಮಿಮಾಂ ವಾಚ್ಯಂ ಅಂದ್ರೆ ವೇದವನ್ನ, ಅದು ಬರೇ ಕರ್ಮ ಜನ್ಮ ಕರ್ಮ ಅದರ ಫಲ ಅದನ್ನು ಕೊಡ್ತಕ್ಕಂಥದ್ದು, ಅನೇಕ ಕ್ರಿಯಾ ವಿಶೇಷ ಬಲ, ಅನೇಕ ಕರ್ಮಗಳನ್ನು ಹೇಳ್ತಕ್ಕಂಥದ್ದು. ಪುಷ್ಪಿತ ಅಂದ್ರೆ ಮೋಕ್ಷ ಅನ್ನೋದು ಫಲ ಇದ್ದ ಹಾಗೆ, ಅಲ್ಲಿ ತನಕ ಹೋಗೋದೇ ಇಲ್ಲ. ಮೊದಲು ಹೂ ಬಿಡ್ತದೆ, ಆಮೇಲೆ ಫಲ ಬಿಡ್ತದೆ. ಬರೀ ಹೂವಿನ ಮೇಲೆ ದೃಷ್ಟಿ ಇದ್ದವರು ಅಂದ್ರೆ ಮೇಲ್ನೋಟದ ಅರ್ಥವನ್ನೇ ತಿಳ್ಕೊಳ್ತಕ್ಕಂಥವ್ರು. ಮೋಕ್ಷ ಅನ್ನೋ ಫಲದ ಬಗ್ಗೆ ಅವರ ದೃಷ್ಟಿ ಇಲ್ಲ. ಪುಷ್ಪಸ್ಥಾನೀಯವಾದದ್ದು ಸ್ವರ್ಗ, ಪುಷ್ಪದಂತೆ ಇರೋದು ಸ್ವರ್ಗ, ಫಲದಂತೆ ಇರೋದು ಮೋಕ್ಷ. ಬರೇ ಹೂ ಕಿತ್ತುವವರು, ಫಲದ ತನಕ ಕಾಯೋದಿಲ್ಲ. ಭೋಗೈಶ್ವರ್ಯ ಪ್ರಾಪ್ತಿ, ಭೋಗೈಶ್ವರ್ಯಕ್ಕೋಸ್ಕರನೇ ವೇದ ಇರೋದು ಅಂತ ಹೇಳ್ತಾರೆ. ಅಂಥ ಮಾತಿನಿಂದ ಅಪಹೃತ ಚೇತಸಾಂ ಅಂತಂದ್ರೆ ಭೋಗೈಶ್ವರ್ಯದಲ್ಲೇ, ಭೋಗ ಮತ್ತು ಐಶ್ವರ್ಯದಲ್ಲೇ ಮನಸ್ಸಿನ ಆಸಕ್ತಿ ಅಂಥವರಿಗೆ ವ್ಯವಸಾಯಾತ್ಮಿಕ ಅಂದ್ರೆ ಪ್ರಾಮಾಣಿಕವಾದ ವಿಷಯದ ನಿಶ್ಚಯ ರೂಪವಾದ ಬುದ್ಧಿಯು ಸಮಾಧವು ಅಂದ್ರೆ ಭಗವಂತನಲ್ಲಿ ಮನಸ್ಸಿಡ್ಲಿಕ್ಕೆ ಕಾರಣ ಆಗೋದಿಲ್ಲ. ಯಾರು ವೇದದ ಮೇಲ್ನೋಟದ ಅರ್ಥ ಹೂವಿನಂತೆ ಇರುವ ಸ್ವರ್ಗವೇ ಪರಮ ಗುರಿ ಅಂತ ತಿಳ್ಕೊಂಡು ವೇದ ಓದ್ತಾರೆ, ಅಂಥವರಿಗೆ ಅವರಿಗೆ ಮೋಕ್ಷ ಮತ್ತು ಪರಮಾತ್ಮನ ಬಗ್ಗೆ ತಿಳಿಯೋದೇ ಇಲ್ಲ, ಭಗವಂತನಲ್ಲಿ ಮನಸ್ಸಿಡ್ಲಿಕ್ಕೆ ಆಗೋದು ಇಲ್ಲ. ಅವರಿಗೆ ಪರಮ ಪುರುಷಾರ್ಥ ಯಾವುದು? ಪರಮಾತ್ಮನಲ್ಲಿ ಮನಸ್ಸಿಡೋದು. ಅವರಿಗೆ ಆಗೋದಿಲ್ಲ ಅಂತ ಅರ್ಥ. ಯದ್ವಾ ಇದು ನಿಂದೆ ಮಾಡಿದ್ರು, ಅವೈದಿಕ ಮತ ನಿಂದೆ ಮಾಡಿದ್ದು ಅಂದ್ರೆ ಹೀಗೆ. ಅವೈದಿಕ ಮತ ಅಂದ್ರೆ ವೇದದ, ಅವೈದಿಕ ಮತ ಅಲ್ಲ, ವೈದಿಕರಲ್ಲೇ ಮೇಲ್ನೋಟದ ಅರ್ಥ ಹೇಳ್ತಕ್ಕಂಥವರ ಮತ. ಅನಿಶ್ಚಯಾತ್ಮಕವಾದ ಬುದ್ಧಿ ಯಾಕೆ ಬರ್ತದೆ? ಯಾವ ಕಾರಣದಿಂದ ಬರ್ತದೆ? ಆ ಕಾರಣ ಬಿಟ್ಟುಬಿಟ್ರೆ ಅನಿಶ್ಚಯಾತ್ಮಕ ಬುದ್ಧಿನೂ ಬರೋದಿಲ್ಲ, ನಿಶ್ಚಯ ಬುದ್ಧಿನೇ ಬರ್ತದೆ. ಅಪ್ರಾಮಾಣಿಕ ಬುದ್ಧಿ ಯಾವ ಕಾರಣದಿಂದ ಬರ್ತದೆ? ಅಪ್ರಾಮಾಣಿಕ ವಿಷಯದ ಬುದ್ಧಿ. ಆ ಕಾರಣ ಗೊತ್ತಾದ್ರೆ ಅದನ್ನ ಪರಿತ್ಯಾಗ ಮಾಡಿಬಿಟ್ರೆ ಅಪ್ರಾಮಾಣಿಕ ವಿಷಯದ ಬುದ್ಧಿನೂ ಬರೋದಿಲ್ಲ, ಅವರಿಗೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಡ್ಲಿಕ್ಕೂ ಆಗ್ತದೆ.
ಅದು ಯಾವುದು ಕಾರಣ ಅಂತಂದ್ರೆ ಯಾಮಿಮಾಮಿತಿ ಯಾಮಿಮಾಮಿ ಇನ್ನೊಂದು ಅವರು ಅಜ್ಞಾನಿಗಳು. ಯೋಜನಾತು ಪೂರ್ವದೇವ, ಹಿಂದಿನಂತೆ ಯೋಜನೆ ಮಾಡಬೇಕು. ಅಪ್ರಾಮಾಣಿಕ ವಿಷಯದ ಬುದ್ಧಿ ಯಾಕೆ ಬರ್ತದೆ ಅಂತಂದ್ರೆ ಯಾರು ಕೇವಲ ಸ್ವರ್ಗದಲ್ಲಿ ದೃಷ್ಟಿ ಇಟ್ಟಿರ್ತಾರೆ, ಭೋಗ ಮತ್ತು ಐಶ್ವರ್ಯದಲ್ಲಿ ಮಾತ್ರ ಆಸಕ್ತರಾಗಿರ್ತಾರೆ, ಇಲ್ಲದೆ ಇದ್ದದ್ದನ್ನು ಹೇಳುವವರಾಗಿರ್ತಾರೆ, ವೇದದ ಒಳ ಅರ್ಥ ಆಂತರಿಕ ಅರ್ಥ ಭಗವಂತನ ಸ್ವರೂಪ ಮೋಕ್ಷ ಅದನ್ನು ತಿಳ್ಕೊಂಡಿರೋದಿಲ್ಲ, ಬರೀ ಮೇಲ್ನೋಟದ ಅರ್ಥವನ್ನೇ ತಿಳ್ಕೊಂಡಿರ್ತಾರೆ. ಅಂಥವರ ಶಾಸ್ತ್ರಗಳು ಅಪ್ರಾಮಾಣಿಕ ಬುದ್ಧಿ ಬರಲಿಕ್ಕೆ ಕಾರಣ. ಅದನ್ನು ಬಿಡಬೇಕು, ಅಂತಹ ಶಾಸ್ತ್ರವನ್ನು ಬಿಡಬೇಕು. ಬಿಟ್ಟಾಗ ಅಪ್ರಾಮಾಣಿಕದ ಜ್ಞಾನನೂ ಬರೋದಿಲ್ಲ. ಇಲ್ಲಿ ಸಮಾಧವು ಅಂತಂದ್ರೆ ತತ್ವ ವಿಷಯತೆಯ ದಾರ್ಢ್ಯಾರ್ಥಂ. ಅಂಥದ್ದನ್ನೇ ಓದ್ತಾ ಹೋದರೆ ತತ್ವ ವಿಷಯದಲ್ಲಿ ದಾರ್ಢ್ಯ ಬರೋದಿಲ್ಲ. ತತ್ವ ವಿಷಯದಲ್ಲಿ ಅಂದರೆ ವಿಷ್ಣು ಧರ್ಮಾನುಷ್ಠಾನದಲ್ಲಿ ದಾರ್ಢ್ಯ ಬರಬೇಕಾದ್ರೆ ಆ ಮೇಲ್ನೋಟದ ಅರ್ಥ ಬಿಟ್ಟು, ಅದು ಒಳ ಅರ್ಥ ಬಿಟ್ಟು ಮೇಲ್ನೋಟದ ಅರ್ಥ ಓದಿರ್ತಾರಲ್ಲ ಅಂಥವರ ಮಾತನ್ನು ಅವಲಂಬಿಸಬಾರದು. ಮುಂದೆ ಭಗವಂತನ ಬ್ರಹ್ಮಜ್ಞಾನದ ಉಪಾಯವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಅಂದರೆ ಸಾಧನಾನುಷ್ಠಾನದ ಬಗ್ಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಅದರಲ್ಲಿ ಆದರ ಉಂಟಾಗಲಿಕ್ಕೋಸ್ಕರವಾಗಿ ಆ ಯೋಗವನ್ನು ತಿಳ್ಕೊಂಡ್ರೆ, ಸಾಧನಾನುಷ್ಠಾನ ಮಾಡಿದರೆ ಕರ್ಮಬಂಧಂ ಪ್ರಹಾಸ್ಯಸಿ, ಸಂಸಾರದಿಂದ ಮೋಕ್ಷ ಆಗ್ತದೆ ಅಂತ ಅದನ್ನು ಪ್ರಶಂಸೆನೂ ಮಾಡಿ, ತನ್ನ ಮಾತಿನಲ್ಲಿ ವಿಶ್ವಾಸ ಇಲ್ಲದೆ ಇರಲಿಕ್ಕೆ ಕಾರಣ ಯಾವುದು? ಮತಾಂತರಗಳ ಮಾತು. ಅದನ್ನು 3 ಶ್ಲೋಕದಿಂದ ಆ ಮತಾಂತರಗಳನ್ನು ನಿಂದೆ ಮಾಡಿ, ಮೇಲ್ನೋಟದ ಅರ್ಥ ತಿಳ್ಕೊಂಡು ಹೇಳುವವರ ಮತವನ್ನು ನಿಂದೆ ಮಾಡಿ, ಈಗ ಯೋಗದ ಬಗ್ಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಆ ಯೋಗವನ್ನು ಪ್ರಧಾನವಾಗಿ ಯೋಗವನ್ನು ಹೇಳ್ತಾನೆ. ಪ್ರಾಸಂಗಿಕವಾಗಿ ಅಪ್ರಧಾನವಾಗಿ ಬೇರೆ ಮಾತು ಬಂದಿದೆ. ತ್ರೈಗುಣ್ಯ ವಿಷಯ ಇಲ್ಲಿಂದ ಹಿಡಿದು 6ನೇ ಅಧ್ಯಾಯ ಮುಗಿಯುವವರೆಗೆ ಬ್ರಹ್ಮಜ್ಞಾನಕ್ಕೆ ಸಾಧನೀಭೂತವಾದದ್ದು ಯಾವುದು, ಸಾಕ್ಷಾತ್ಕಾರ ಯಾವುದರಿಂದ ಬರ್ತದೆ ಅಂತ ಆ ಸಾಧನಾನುಷ್ಠಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರಧಾನವಾಗಿ ಹೇಳ್ತೇನೆ ಅಂತ ಯಾಕೆ ಹೇಳಿದೆ ಅಂದರೆ, ಅಪ್ರಧಾನವಾಗಿ ಬೇರೆ ಮಾತು ಬಂದಿದೆ. ಬಹು ನಿಮೆ ವ್ಯತೀತಾನಿ. ತ್ರೈಗುಣ್ಯ ಅಂತಂದ್ರೆ ತ್ರೈಗುಣ್ಯಂ ತ್ರಿಗುಣ ಸಂಬಂಧಿ. ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಸಂಬಂಧಿಯಾದದ್ದು ತ್ರೈಗುಣ್ಯ. ತ್ರಿಗುಣ ಸಂಬಂಧಿ ಅನ್ನೋ ಅರ್ಥದಲ್ಲಿ ತ್ರೈಗುಣ್ಯ ಅಂತ ಆಗೋದಿಲ್ಲ. ಶಂಜ್ ಅಂತ ಒಂದು ಪ್ರತ್ಯಯ ಬಂದು ತ್ರೈಗುಣ್ಯ ರೂಪ ಆಗಿದೆ, ತ್ರಿಗುಣ. ಅದ್ರ ಮೇಲೆ ಶಂಜ್ ಪ್ರತ್ಯಯ ಬಂದು ತ್ರೈಗುಣ್ಯ ಅಂತ ಆಗಿದೆ. ಅಂದ್ರೆ 3 ಗುಣ ಸಂಬಂಧಿ. ಅಂದ್ರೇನು? ಸತ್ವರಜಸ್ತಮೋ ಗುಣ ಜನ್ಯವಾದಂತಹ ಸ್ವರ್ಗಾದಿಗಳು ಅಂತ ಅರ್ಥ. ತ್ರೈಗುಣ್ಯ ಅಂದ್ರೆ ಸ್ವರ್ಗಾದಿಗಳು. ತ್ರೈಗುಣ್ಯ ವಿಷಯಾಹ. ವಿಷಯ ಅನ್ನೋ ಶಬ್ದಕ್ಕೆ ಆಪಾತತಃ ಪ್ರತಿಪಾದಕ ಅಂತ ಅರ್ಥ. ವಿಷಯ ಅಂದ್ರೆ ಆಪಾತ ಪ್ರತೀತಿ ಅಂತ ಅರ್ಥ. ಆದ್ದರಿಂದ ವೇದಗಳು ತ್ರೈಗುಣ್ಯ ವಿಷಯಾಹ ಅಂದರೆ ಮೇಲ್ನೋಟಕ್ಕೆ, ಆಪಾತತಃ ಅಂದ್ರೆ ಮೇಲ್ನೋಟಕ್ಕೆ ಸ್ವರ್ಗಕ್ಕೋಸ್ಕರ ಕರ್ಮ ಮಾಡ್ರಿ ಅಂತ ಪ್ರತಿಪಾದನೆ ಮಾಡುವಂತೆ ಕಾಣ್ತವೆ. ವೇದಗಳೆಲ್ಲ ಮೇಲ್ನೋಟಕ್ಕೆ ಹೇಗೆ ಕಾಣಿಸ್ತದೆ? ತ್ರಿಗುಣಜನ್ಯವಾದ ಸ್ವರ್ಗಾದಿಗಳಿಗೋಸ್ಕರ ಕರ್ಮ ಮಾಡ್ರಿ ಅಂತ ಕಾಣ್ತದೆ ವೇದಗಳು. ಇಲ್ಲಿ ಆಪಾತತಃ ಅನ್ನೋ ಮೇಲ್ನೋಟಕ್ಕೆ ಅನ್ನೋ ಅರ್ಥ ಎಲ್ಲಿದೆ ಅಂತಂದ್ರೆ ವಿಷಯ ಅನ್ನೋ ಶಬ್ದಕ್ಕೆ ಹಾಗರ್ಥ. ಅದರಿಂದ ಹೇ ಅರ್ಜುನ, ವೇದಗಳೆಲ್ಲ ಮೇಲ್ನೋಟಕ್ಕೆ ಏನು ಅಂತ ಕಾಣಿಸ್ತಾವೆ? 3 ಗುಣದಿಂದ ಬರುವ ಸ್ವರ್ಗವೇ ಫಲ, ವೇದದ ಫಲ. ಅದಕ್ಕೆ ಕರ್ಮವೇ ಸಾಧನ ಅಂತ ಕಾಣ್ತದೆ. ನೀನು ಮಾತ್ರ ನಿಸ್ತ್ರೈಗುಣ್ಯೋ ಭವ ಅಂದ್ರೆ ಮೇಲ್ನೋಟದ ಅರ್ಥದಿಂದ ನಿಷ್ಕ್ರಾಂತನಾಗು. ಮೇಲ್ನೋಟದ ಅರ್ಥ ಬಿಟ್ಟು ಒಳ ಅರ್ಥಕ್ಕೆ ಇಳಿದು ನೋಡು. ಮೇಲ್ನೋಟಕ್ಕೆ ಏನು ಕಾಣ್ತದೆ? ಸ್ವರ್ಗಕ್ಕೋಸ್ಕರ ಕರ್ಮ ವಿಧಾನ ಮಾಡಿದಂತೆ ಕಾಣ್ತದೆ. ನೀನು ಮಾತ್ರ ಅಂಥ ಭ್ರಾಂತಿಯನ್ನು ಪಡಿಬೇಡ. ನಿಸ್ತ್ರೈಗುಣ್ಯೋ ಭವ. ವೇದಾಹ ತ್ರೈಗುಣ್ಯ ವಿಷಯಾಹ. ಮೇಲ್ನೋಟಕ್ಕೆ ತ್ರೈಗುಣ್ಯ ಹೇಳ್ತಾ ಇದ್ದಾವೆ. ಇದೆಲ್ಲ ಬಹಳ ಗಂಭೀರ ಶಬ್ದ. ವಿಷಯ ಅಂತಂದ್ರೆ ಬರೇ ಪ್ರತಿಪಾದಕ ಅಂತ ಅರ್ಥ ಆಗ್ತದೆ. ಮೇಲ್ನೋಟದ ಅರ್ಥ ಸ್ವರ್ಗ ಅಂತ ಅನಿಸ್ತದೆ. ನೀನು ನಿಸ್ತ್ರೈಗುಣ್ಯನಾಗು. ಮೇಲ್ನೋಟದ ಅರ್ಥದ ಭ್ರಾಂತಿ ಮಾಡ್ಕೋಬೇಡ. ಒಂದರ್ಥ. ಅಥವಾ ತ್ರೈಗುಣ್ಯ ಅಂದ್ರೆ ಸ್ವರ್ಗ ಅಸ್ಥಿರ ಫಲ ಅಂತ ಒಟ್ಟು. ಅಸ್ಥಿರವಾದ ಫಲ, ನಶ್ವರವಾದ ಫಲ. ಅಥವಾ ಸಂಸಾರ ಬಂಧನ.
ಅದೇ ವಿಷ, ಅದೇ ವಿಷ, ಸಂಸಾರ ಬಂಧನವೇ ವಿಷ. ಯಾ ಅಂದರೆ ಅದನ್ನು ಹೋಗಿಸುವಂತಹದ್ದು. ನಿಜವಾಗಿಯೂ ವೇದಗಳು ತ್ರೈಗುಣ್ಯ ಸಂಸಾರ ಬಂಧನ ಅನ್ನೋ ವಿಷವನ್ನ ಕಳೀತಕ್ಕಂಥದ್ದು. ಅಂಥ ವೇದಗಳನ್ನು ಆಶ್ರಯಿಸಿ ಅಂತ ಸೇರಿಸ್ಕೋಬೇಕು. ಆಶ್ರಿತ್ಯ, ತಾನಾಶ್ರಿತ್ಯ ಅಂತ ಸೇರಿಸ್ಕೋಬೇಕು. ಅಂದ್ರೆ ಏನು ಅಭಿಪ್ರಾಯ? ಸಂಸಾರದಿಂದ ವಿಷವನ್ನ ಕಳೀತಾವೆ ಅಂದ್ರೆ ಪರಬ್ರಹ್ಮ ಸ್ವರೂಪವನ್ನ, ಮೋಕ್ಷವನ್ನ ಪರಬ್ರಹ್ಮ ಸ್ವರೂಪ ತಿಳಿಸಿ ಮೋಕ್ಷವನ್ನ ಕೊಡ್ತಕ್ಕಂಥದ್ದು ವೇದ. ಅಂಥ ವೇದಗಳನ್ನು ಆಶ್ರಯಿಸಿ ನೀನು ನಿಸ್ತ್ರೈಗುಣ್ಯನಾಗು ಅಂತಂದ್ರೆ ಸ್ವರ್ಗ ಫಲ ಅಥವಾ ಅದಕ್ಕೆ ಸಾಧನವಾದ ಕೇವಲ ಕರ್ಮ, ಸಕಾಮ ಕರ್ಮ, ಅದರಿಂದ ದೂರನಾಗು. ವೇದದ ಮೇಲ್ನೋಟದ ಅರ್ಥ ಅಲ್ಲ, ತಾತ್ಪರ್ಯದ ಅರ್ಥ, ಒಳ ಅರ್ಥವನ್ನ ತಿಳ್ಕೊಂಡು ಕ್ಷುದ್ರ ಫಲಕವಾದ, ನಶ್ವರ ಫಲಕವಾದ ಕರ್ಮವೇ ಮೊದಲಾದ ಮೇಲ್ನೋಟದ ಅರ್ಥದಲ್ಲಿ ಭ್ರಾಂತಿ ಮಾಡಬೇಡ. ದೂರ ಸರಿ ಅಂದ್ರೆ ಭ್ರಾಂತಿ ಮಾಡಬೇಡ. ದುಃಖ ಹೆಂಗೆ ಅನುಪಾದೇಯನೋ ಭೌತಿಕ ಸುಖವು ಅನುಪಾದೇಯ ಅಂತ ಅದನ್ನು ಸಮಾನವಾಗಿ ಪರಿತ್ಯಾಗ ಮಾಡು. ಅಥವಾ ಸುಖ ದುಃಖದಿಂದ ಬರುವ ಉತ್ಸೇಕ ಅನುತ್ಸೇಕ, ಉದ್ರೇಕ ಉಬ್ಬೋದು ಕುಗ್ಗೋದು ಅಂಥ ವಿಕಾರ ರಹಿತನಾಗು ಅಂತ ಅರ್ಥ. ಯಾವಾಗಲೂ ಸತ್ವ ಅಂದ್ರೆ ಸಾಧುಗುಣೋಪೇತನಾದ ಪರಮಾತ್ಮನಲ್ಲಿ ಇದ್ದವನಾಗು. ಭಗವಂತನಲ್ಲಿ ಇದ್ದವನಾಗು ಅಂದ್ರೆ ಏನು? ನಿತ್ಯಂ ಹರಿಸ್ಮೃತಿಮಾನ್ ಭವ, ಯಾವಾಗಲೂ ಹರಿಸ್ಮರಣೆ ಉಳ್ಳವನಾಗು ಅಂತ ಅರ್ಥ. ಯಾವಾಗಲೂ ಹರಿಸ್ಮರಣೆ ಹೇಗೆ ಬರ್ತದೆ ಅಂದರೆ ಆತ್ಮವಾನ್ ಅಂತ ಉತ್ತರ. ನಿರ್ಯೋಗಕ್ಷೇಮ ಆತ್ಮವಾನ್ ಅಂತಿದೆ. ಆತ್ಮವಾನ್ ಅಂದ್ರೆ ಪರಮಾತ್ಮವಾನ್ ಅಂದ್ರೆ ತಥಾ ಸ್ಮೃತಿಮಾನ್. ಅಲ್ಲಿ ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ಭಗವಂತನೇ ನನ್ನ ಒಡೆಯ ಅನ್ನುವ ಸ್ಮೃತಿ ಉಳ್ಳವನಾಗು, ಅವನೇ ನನ್ನ ಸ್ವಾಮಿ ಅನ್ನೋ ಸ್ಮೃತಿ ಉಳ್ಳವನಾಗು. ಅವಾಗ ಯಾವಾಗಲೂ ಪರಮಾತ್ಮನ ಸ್ಮರಣೆ ಬರ್ತದೆ. ಅವನೇ ನಮಗೆ ಅನ್ನ ವಸನಾದಿಗಳನ್ನು ಕೊಡುವವನು, ಅವನೇ ಸ್ವಾಮಿ, ಈ ಸ್ಮರಣೆ ಉಳ್ಳವನಾಗು. ಈ ಸೂತ್ರದಲ್ಲಿ ಹೇಳಿದಂತೆ ಮಮ ಸ್ವಾಮಿ ಹರಿಹಿ, ನನ್ನ ಒಡೆಯ ಹರಿ ಅನ್ನೋ ಸ್ಮೃತಿ ಉಳ್ಳವನಾಗು ಅಂತ ಅಭಿಪ್ರಾಯ. ಯೋಗಕ್ಷೇಮ ಅಂತ ಒಂದು ಲೌಕಿಕ ಶಬ್ದ ಇದು ಬಳಸ್ತಾ ಇರ್ತಾರೆ, ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಅಂತ. ಯೋಗ ಅಂದ್ರೆ ನಮ್ಮಲ್ಲಿ ಇಲ್ಲದೆ ಇದ್ದದ್ದನ್ನ ಪಡೆಯೋದು ಯೋಗ. ಇಲ್ಲಿಯ ಯೋಗ ಬೇರೆ. ಯೋಗೇತು ಮಾಂ ಶೃಣು ಅಂತ ಹೇಳುವಲ್ಲಿ ಹೇಳಿದ್ದು ಬ್ರಹ್ಮಜ್ಞಾನೋಪಾಯ ಅಂತ ಅರ್ಥ. ಇಲ್ಲಿ ಯೋಗ ಅಂದ್ರೆ ನಿರ್ಯೋಗಕ್ಷೇಮ ಆತ್ಮವಾನ್ನಲ್ಲಿ ಯೋಗ ಅಂದ್ರೆ ಇಲ್ಲದೆ ಇದ್ದದ್ದನ್ನ ಪಡೆಯೋದು ಯೋಗ, ಪಡೆದದ್ದನ್ನು ಉಳಿಸ್ಕೊಳ್ಳೋದು ಕ್ಷೇಮ. ಶಾಸ್ತ್ರ ವಿರುದ್ಧ ವಸ್ತುಗಳಲ್ಲಿ ಈ ಯೋಗಕ್ಷೇಮ ಬೇಡ ನಿನಗೆ. ಶಾಸ್ತ್ರ ವಿರುದ್ಧವಾದದ್ದನ್ನ ಪಡಿಬೇಕು, ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಬಿಟ್ಟುಬಿಡು. ಶಾಸ್ತ್ರ ವಿರುದ್ಧ ವಿಷಯದಲ್ಲಿ ಯೋಗಕ್ಷೇಮ ಹೀನನಾಗು. ಶಾಸ್ತ್ರ ವಿರುದ್ಧ ವಿಷಯವನ್ನ ಇಲ್ಲದೆ ಇದ್ದದ್ದನ್ನು ಬಯಸಲಿಕ್ಕೂ ಹೋಗಬೇಡ, ಅದನ್ನು ಪರಿರಕ್ಷಣೆ ಮಾಡೋ ಕೆಲಸನೂ ಬಿಟ್ಟುಬಿಡು. ಇದು ಉಪಲಕ್ಷಣ. ಶಾಸ್ತ್ರ ವಿರುದ್ಧ ವಿಷಯದ ಪ್ರಾಪ್ತಿ, ಅದರ ಪರಿರಕ್ಷಣೆ, ಅದರ ಇಚ್ಛೆಯನ್ನು ಮಾಡಬೇಡ. ಕಾಮ್ಯಕರ್ಮ ಬಿಟ್ಟು ಎಲ್ಲ ಕಡೆ ವ್ಯಾಪಿಸಿದ ಸಾಧುಗುಣ ಉಳ್ಳಂತಹ ಹರಿಯೇ ನನ್ನ ಸ್ವಾಮಿ ಅಂತ ನಿತ್ಯ ಸ್ಮರಣೆ ಮಾಡ್ತಾ ಇದ್ರೆ ಇದೇ ಯೋಗ, ಜ್ಞಾನ, ಬ್ರಹ್ಮಜ್ಞಾನಕ್ಕೆ ಉಪಾಯ ಹೊರತು ಐಕ್ಯ ಸ್ಮರಣೆ ಅಲ್ಲ. ಅಂದ್ರೆ ಇದೇ ಯೋಗ. ನನ್ನ ಸ್ವಾಮಿ ಪರಮಾತ್ಮ, ಅವನೇ ನಿತ್ಯ ಪುರುಷಾರ್ಥ ಹೇತು ಅಂತ ತಿಳ್ಕೊಳ್ಳೋದು. ಆಮೇಲೆ ದ್ವಂದ್ವ ಸುಖ ದುಃಖಗಳನ್ನು ಸಮಾನವಾಗಿ ಭಾವಿಸುವುದು, ಇವೆಲ್ಲ. ಇದುವರೆಗೆ ಕೃಷ್ಣ ಏನ್ ಮಾಡಿದ? ಯಾಮಿಮಾಂ ಪುಷ್ಪಿತಾಮವಾಚುಮಿನ 3 ಶ್ಲೋಕದಿಂದ ಕಾಮ್ಯಕರ್ಮಿಗಳನ್ನ ಅಂದ್ರೆ ಸಕಾಮ ಕರ್ಮ ಮಾಡುವವರಿಗೆ ಪರಮಾತ್ಮನಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಸಮಾಧವು ನ ವಿಧೀಯತೆ, ಆದ್ದರಿಂದ ಜ್ಞಾನ ಬರೋದಿಲ್ಲ, ಅವರಿಗೆ ಸಾಕ್ಷಾತ್ಕಾರ ಆಗೋದಿಲ್ಲ, ಆದ್ದರಿಂದ ಮೋಕ್ಷವೂ ಇಲ್ಲ ಅಂತ ನಿಂದೆ ಮಾಡಿ ನೀನು ನಿಸ್ತ್ರೈಗುಣ್ಯನಾಗು ಅಂದ್ರೆ ಸಕಾಮ ಕರ್ಮ ಬಿಟ್ಟು ಯೋಗಾನುಷ್ಠಾನ ನಿಯಮ ಮಾಡು ಅಂತ ಅದನ್ನು ಹೇಳಿದ್ದಾನೆ. ಅಂದ್ರೆ ಯಾವಾಗಲೂ ಹರಿಸ್ಮರಣೆ ಉಳ್ಳವನಾಗು ಅಂತ. ಆದರೆ ಇದು ತಪ್ಪು, ಸತ್ವ ಅಯುಕ್ತ, ಇದು ಸರಿಯಲ್ಲ. ಯಾಕೆ ಅಂದ್ರೆ ಜ್ಞಾನದ ಫಲ ಕರ್ಮ ಮಾಡುವವ್ರಿಗೆ ಹೇಗಿಲ್ವೋ, ಬರೇ ಕರ್ಮ ಮಾಡುವವರ ಫಲ ಸ್ವರ್ಗಾದಿಗಳು ಜ್ಞಾನಿಗೂ ಇಲ್ಲ. ಜ್ಞಾನದ ಫಲ ಕರ್ಮಿಗಳಿಗಿಲ್ಲ, ಬರೇ ಸ್ವರ್ಗ ಸಿಗ್ತದೆ ಅಂದ್ರೆ. ಕರ್ಮದ ಫಲ ಸ್ವರ್ಗ, ಅದು ಜ್ಞಾನಿಗಳಿಗಿಲ್ಲ.
ಮೋಕ್ಷ ಆಗ್ಬೋದು, ಸ್ವರ್ಗ ಇಲ್ಲ. ಸಕಾಮ ಕರ್ಮ ಮಾಡಿದವರಿಗೆ ಮೋಕ್ಷ ಇಲ್ಲ, ಸ್ವರ್ಗ ಉಂಟು. ಇವರಿಗೆ ಸ್ವರ್ಗ ಇಲ್ಲ, ಮೋಕ್ಷ ಉಂಟು, ಅಷ್ಟೇ. ಇವರ ಫಲ ಅವರಿಗಿಲ್ಲ, ಅವ್ರ ಫಲ ಇವರಿಗಿಲ್ಲ. ಆದ್ದರಿಂದ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡೂ ಸಮಾನವೇ ಆಯಿತು. ಕರ್ಮ ಮಾರ್ಗಕ್ಕೆ ಹೋದರೆ ಮೋಕ್ಷ ಇಲ್ಲ, ಜ್ಞಾನ ಮಾರ್ಗಕ್ಕೆ ಹೋದರೆ ಸ್ವರ್ಗ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾನೆ, ಜ್ಞಾನ ಮಾರ್ಗಕ್ಕೆ ಹೋದರೆ ಸ್ವರ್ಗ ಇಲ್ಲ ಅಂದರೆ ಪರವಾಗಿಲ್ಲ, ಬಾವಿಯಿಂದ ಏನು ಪ್ರಯೋಜನ ಸಿಗ್ತದೆ ಅದು ಸಮುದ್ರದಿಂದ ಸಿಗ್ತದೆ. ಯಾವಾನರ್ಥ ಉದಪಾನೆ, ಉದಪಾನ ಅಂದ್ರೆ ಬಾವಿಯಿಂದ ಏನು ಪ್ರಯೋಜನ ಅದು ಸಮುದ್ರದಿಂದ ಆಗ್ತದೆ. ಸಿಹಿ ನೀರಿನ ಸಮುದ್ರ ಇದ್ರೆ ಹಾಗೆ ಆಗ್ತದೆ. ಹಾಗೆ ಕಾಮ್ಯಕರ್ಮದಿಂದ ಏನು ಫಲ ಸಿಗ್ತದೆ ಅದು ವೇದದಿಂದ ಪರಮಾತ್ಮನ ಜ್ಞಾನ ಪಡೆದವನಿಗೂ ಸಿಗ್ತದೆ. ಅಷ್ಟು ಫಲ ಇದರಲ್ಲಿಯೂ ಸಿಗ್ತದೆ. ಇಷ್ಟು ಹೇಳಿದರೆ ಏನು ಅಂತ ಗೊತ್ತಾಗೋದಿಲ್ಲ. ಇದನ್ನು ಸರಿಪಡಿಸಬೇಕಾದ್ರೆ ಸಾಮರ್ಥ್ಯ, ಈ ಎರಡೂ ಸ್ಟೇಟ್ಮೆಂಟ್ಗಳ ಸಾಮರ್ಥ್ಯದಿಂದ, ಅಂದರೆ ಇದನ್ನು ಸರಿಪಡಿಸಲಿಕ್ಕೆ ಯಥಾ ತಥಾ ಯಥಾ ಏವಂ ಅನ್ನೋದನ್ನು ಸೇರಿಸ್ಕೋಬೇಕು. ಅಂದರೆ ಹೇಗೆ ಬಾವಿಯಿಂದ ಆಗುವ ಪ್ರಯೋಜನವು ಸಮುದ್ರದಿಂದ ಆಗ್ತದೋ ಹಾಗೆ ಕಾಮ್ಯಕರ್ಮದಿಂದ ಆಗುವ ಫಲವು ವೇದದಿಂದ ಪರಮಾತ್ಮನ ಜ್ಞಾನ ಪಡೆದವನಿಗೆ ಹಾಗೆ ಆಗ್ತದೆ. ಬಾವಿಯಿಂದ ಎಷ್ಟು ಪ್ರಯೋಜನ ಆಗ್ತದೋ ಅದು ಮಹಾಸಮುದ್ರದಲ್ಲಿ ಆ ಪ್ರಯೋಜನ ಅಂತರ್ಭೂತ ಆಗ್ತದೆ. ಅದೇ ರೀತಿ ಕಾಮ್ಯಕರ್ಮಗಳಿಗೆ ಆಗುವ ಯಾವ ಫಲ ಇದೆಯೋ ಸ್ವರ್ಗಾದಿಗಳು, ಅದು ವೇದದಲ್ಲಿ ಹೇಳಿದಂತೆ ಪರಮಾತ್ಮನನ್ನು ತಿಳಿದ ಜ್ಞಾನಿಗೆ ಹಾಗೆ ಆಗ್ತದೆ. ವಿಜಾನತಃ ಅಂದರೆ ಪರೋಕ್ಷತಃ ಭಗವಂತಂ ಜಾನತಃ, ಮೊದಲು ಪರೋಕ್ಷವಾಗಿ ಶಬ್ದದಿಂದ ಪರಮಾತ್ಮನನ್ನು ತಿಳಿದವನಿಗೆ. ಬ್ರಾಹ್ಮಣಸ್ಯ ಅಂದರೆ ಬ್ರಹ್ಮ ಅಪರೋಕ್ಷ ಜ್ಞಾನಿನಃ, ಸಾಕ್ಷಾತ್ಕಾರ ಪಡೆದವನಿಗೆ. ಹೀಗೆ ಎರಡು ವ್ಯತ್ಯಾಸ ಮಾಡ್ಕೋಬೇಕು. ಬ್ರಾಹ್ಮಣಸ್ಯ ವಿಜಾನತಃ ಅಂತಿದೆ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ವರ್ಣ ಅಂತ ಅರ್ಥ ಅಲ್ಲ. ವಿಜಾನತಃ ಅಂದರೆ ಶಬ್ದದಿಂದ ಪರೋಕ್ಷ ಜ್ಞಾನ ಪಡೆದವನಿಗೆ, ತನ್ಮೂಲಕವಾಗಿ ಬ್ರಾಹ್ಮಣಸ್ಯ ಅಪರೋಕ್ಷ ಜ್ಞಾನ ಪಡೆದವನಿಗೆ. ಕಾಮ್ಯಕರ್ಮದಿಂದ ಬರುವ ಪ್ರಯೋಜನ ಎಲ್ಲ ಹಾಗೆ ಹೋಗ್ತದೆ ಅಂತ ಅರ್ಥ. ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡೂ ಸಮಾನ ಆಯ್ತು ಅಂತ ಅರ್ಜುನ ಪ್ರಶ್ನೆ ಮಾಡಿದ್ದ. ಹೇಗೆ ಸಮಾನ ಆಗ್ತದೆ? ಜ್ಞಾನ ಮಾರ್ಗ ಮಹಾಸಮುದ್ರದಂತೆ ಮಹಾಫಲ ಕೊಡುವಂಥದ್ದು, ಕರ್ಮ ಮಾರ್ಗ ಸ್ವರ್ಗ ಅನ್ನುವ ಅಲ್ಪ ಫಲವನ್ನು ಕೊಡ್ತಕ್ಕಂಥದ್ದು, ಬಾವಿ ಅಲ್ಪ ನೀರನ್ನು ಕೊಡ್ತಕ್ಕಂಥದ್ದು, ಸಮುದ್ರ ಅಪಾರವಾದ ನೀರು ಕೊಡ್ತದೆ. ಎರಡಕ್ಕೆ ಸಾಮ್ಯ ಇದೆಯಾ? ಆದ್ದರಿಂದ ಅದು ಸಿಗದೇ ಇದ್ರೂ ಮಹಾಫಲ ಸಿಗೋದ್ರಿಂದ ಅಲ್ಪ ಫಲ ಸಿಗದಿದ್ರೂ ದೋಷ ಅಲ್ಲ. ಒಂದು ಅಲ್ಪವಾದ ಅಸ್ಥಿರವಾದ ಫಲ ಕೊಡುವಂತಹ ಕರ್ಮವನ್ನು ನಿಂದೆ ಮಾಡಿ ಮಹತ್ತಾದ ಅನಂತವಾದ ಜ್ಞಾನಕ್ಕೆ ಸಾಧನವಾದ ಯೋಗವನ್ನು ಪ್ರಶಂಸೆ ಮಾಡಿದ್ದು, ಅದರಲ್ಲಿ ಪ್ರೇರಣೆ ಮಾಡ್ತಾ ಇರೋದು ಸರಿಯೇ ಆಯಿತು. ಮೊದಲು ಶಬ್ದದಿಂದ ಜ್ಞಾನ ಬರಬೇಕು, ಅದು ಬಂದರೆ ಮಾತ್ರ ಆಮೇಲೆ ಸಾಕ್ಷಾತ್ಕಾರ ಬರ್ತದೆ. ಇದು ಅದಕ್ಕೆ ಕಾರಣ ಅನ್ನೋ ದೃಷ್ಟಿಯಿಂದ ಎರಡು ಶಬ್ದ ಹಾಕಿದ್ದಾರೆ, ಬ್ರಾಹ್ಮಣಸ್ಯ ಮತ್ತು ವಿಜಾನತಃ ಅಂತ. ಭಗವಂತನು ನಮ್ಮ ಸ್ವಾಮಿ ಅಂತ ಸ್ಮರಣೆ ಮಾಡಬೇಕು. ಇದೇ ಯೋಗ, ಇದೇ ಉಪಾಯ. ಹರಿಸ್ಮರಣ, ಸ್ವಾಮಿ ಎಂಬುದಾಗಿ ಹರಿಸ್ಮರಣೆಯೇ ಬ್ರಹ್ಮಜ್ಞಾನಕ್ಕೆ ಉಪಾಯ. ಪರೋಕ್ಷ ಜ್ಞಾನ ಬಂದರೆ ಅದರಿಂದ ಅಪರೋಕ್ಷ ಜ್ಞಾನ ಬರ್ತದೆ. ಪರಮಾತ್ಮ ನನ್ನ ಸ್ವಾಮಿ ಅನ್ನೋ ಸ್ಮರಣೆ ಅದೇ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಬಂದರೆ ಅಪರೋಕ್ಷ ಜ್ಞಾನ ಬರ್ತದೆ. ಆದ್ದರಿಂದ ಕಾಮ್ಯಕರ್ಮ ಸಕಾಮ ಕರ್ಮವನ್ನು ಬಿಟ್ಟು ಬಿಡು.